ಹಾಯ್ ಎಲ್ರು ನಮಸ್ತೆ. ನಾನು ಟ್ರೆಸರ್ ಎನ್ಎಫ್ಟಿಗೆ ಜಾಯ್ನ್ ಆಗಿಬಿಟ್ಟು ಇವತ್ತಿಗೆ 28 ಡೇಸ್ ಆಗ್ತಾ ಬಂತು. ಸೊ ತುಂಬ ಖುಷಿಯಾಗುತ್ತೆ. ನಾನು ಫೆಬ್ರವರಿ 1ಗೆ ಜಾಯ್ನ್ ಆಗಿದ್ದೆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನೀವು ಡೇಟು ಮತ್ತು ಟೈಮ್ನ ಚೆಕ್ ಮಾಡ್ಕೋಬೋದು. ನಾನಿಲ್ಲಿ ಹಾಕಿರೋಂಥ ಅಮೌಂಟ್ ಬಂದುಬಿಟ್ಟು $200 ಅಂದರೆ 20,000 ರುಪೀಸ್ನ ಹಾಕಿದ್ದೆ. ಸೊ ಇವತ್ತು ನನಗೆ ಎಷ್ಟೆಲ್ಲ ಆಗಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಸೊ ನನಗೆ 45 ಡೇಸ್ಗೆ ಡಬಲ್ ಆಗುತ್ತೆ ಅಂತ ಹೇಳಿದರು ಸರು. ನನಗೆ 28 ಡೇಸ್ಗೆ ನನಗೆ ಡಬಲ್ ಆಗಿದೆ. ಸೊ ತುಂಬಾ ಖುಷಿ ಇದೆ. ನಾನು ಹಾಕಿರೋಂಥ 20,000 ರೂಪಾಯಿಗೆ ನನಗೆ 20,000 ರೂಪಾಯಿ ಬಂದಿದೆ. ನನಗೆ ಟೋಟಲಾಗಿ ನನಗೆ 40,000 ರುಪೀಸ್ ಬಂದಿದೆ. ಸೊ ಇವತ್ತು ನಿಮಗೆ ಎಷ್ಟೆಲ್ಲ ಅರ್ನಿಂಗ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಲೈವಲ್ಲಿ. ಸೊ ನೋಡ್ಬೋದು, ನಾನು ಕ್ರೋಮಿಗೆ ಹೋಗ್ತಾ ಇದ್ದೀನಿ. ಕ್ರೋಮಿಗೆ ಹೋಗ್ಬಿಟ್ಟು ಸೊ ಇದು ಟ್ರೆಸರ್ ಎನ್ಎಫ್ಟಿದು ವೆಬ್ಸೈಟು. ಸೊ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ. ನಿಮಗೆ ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ನನಗೆ $1 ಕಡಿಮೆ ಇದೆ ಅಷ್ಟೇ. ಇವತ್ತು ಮತ್ತೆ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಟ್ರೇಡಿಂಗ್ ಮಾಡಿ ನನಗೆ ಇವತ್ತು ಎಷ್ಟು ಅರ್ನ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಏನು ಮಾಡಬೇಕಂದ್ರೆ ಇಲ್ಲಿ ರಿಸರ್ವ್ ಅಂತ ಇರುತ್ತೆ, ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕಂತೆ. ಯಾವ ರೀತಿ ಟ್ರೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನೀವು ಅದು ಕ್ಲೋಸ್ ಮಾಡ್ಕೊಳ್ಳಿ. ಆಗ ಇಲ್ಲಿ ರಿಸರ್ವ್ ಅಂತ ಇರುತ್ತೆ, ಮತ್ತು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕನ್ಫರ್ಮ್ ಅಂತ ಇರುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಬರ್ತಾ ಇರುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ಸ್ಟಾಪ್ ಆಗೋವರೆಗೂ. ಸೊ ತುಂಬಾ ಚೆನ್ನಾಗಿದೆ ಇದು ಈ ಸಿಸ್ಟಮ್ ಬಂದುಬಿಟ್ಟು. ಈ ಥರ ಅರ್ನಿಂಗ್ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಮಾಡೋದಕ್ಕಾಗಲ್ಲ. ನಿಮಗೆ ಭಯ ಇದೆಯಾ, ನಿಮ್ಮ 30 ಡೇಸಲ್ಲಿ ನಿಮ್ಮ ಅಮೌಂಟ್ನ ನೀವು ತೊಗೊಂಬಿಡಿ. ತೊಗೊಂಡು ಕಂಪ್ನಿ ಕಡೆಯಿಂದ ಇವಾಗ ಬಂದಿದೆಯಲ್ವ ಅಮೌಂಟು, ನನಗೆ 20,000 ರುಪೀಸು, ನಾನು ಅದರಲ್ಲಿ ಟ್ರೇಡಿಂಗ್ ಮಾಡ್ಕೊಂಡು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಸೊ ನಾನು ನೆಕ್ಸ್ಟು ಒಂದು 30 ಡೇಸಲ್ಲಿ ನಾನು 1 ಲ್ಯಾಕ್ ನಾನು ಅರ್ನಿಂಗ್ನ ಮಾಡಬೇಕಂತ ಡಿಸೈಡ್ ಅಂತ ನಾನು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಡೈಲಿ ವಿಡಿಯೋನ ಹಾಕ್ಕೊಂಬಂದಿದ್ದೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಒಂದು 3-4 ಡೇಸ್ ಏನೋ ನನಗೆ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗಿಲ್ಲ, ಯಾಕೆಂದರೆ ನನಗೆ ಮಕ್ಕಳಿದ್ದಾರೆ. ಸೊ ನಿನ್ನೆ ಕೂಡ ನನಗೆ ಆಗ್ತಾಯಿಲ್ಲ, ಆದರೂ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೆ, ಆದರೂ ಹಾಕಿದ್ದೀನಿ. ಮೊನ್ನೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಹಬ್ಬದಲ್ಲಿ, ಸೊ ಹಂಗಾಗಿ ಅವತ್ತು ಹಾಕಿಲ್ಲ. ಸೊ ಏನಾದರೂ ಒಂದು ಸ್ವಲ್ಪ ಬ್ಯುಸಿ ಇದೆ, ಕೆಲಸ ಇದೆ, ನನಗೆ ಹಾಕೋಕ್ಕಾಗಿರಲ್ಲ. ಬಟ್ ನನಗೆ ಡೈಲಿ ಅರ್ನಿಂಗ್ ಆಗ್ತಾಯಿದೆ ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮು. ಇದು 3-4 ಇಯರ್ಸಿಂದ ಇದೆ. ಡೈಲಿ ಇಲ್ಲಿ 2 ಲ್ಯಾಕ್ 3 ಲ್ಯಾಕ್ವರೆಗೂ ಅರ್ನಿಂಗ್ ಆಗ್ತಾಯಿದೆ. 20 ಲ್ಯಾಕ್ವರೆಗೂ ವಿತ್ಡ್ರಾ ಕೂಡ ಮಾಡ್ತಾಯಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ಕಾಲಾದರೂ ಮಾಡಿ, ಮೆಸೇಜ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಹೆಚ್ಚಿನದಾಗಿ ಇನ್ನೂ ಬೇಕು ನಿಮಗೆ ಅಂತಂದರೆ ನಿಮಗೆ ಕನ್ನಡದಲ್ಲಿ ನಮ್ಮ ಕಡೆಯಿಂದ ಟ್ರೈನಿಂಗ್ ಕೂಡ ನಿಮಗೆ ಸಿಗುತ್ತೆ, ಅದು ಫ್ರೀಯಾಗಿ. ನೀವೇನೂ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ, ಸೊ ನೀವು ಜಾಯಿನ್ ಆಗಿಲ್ಲ, ಇಲ್ಲಿ ಇನ್ವೆಸ್ಟೇ ಮಾಡಿಲ್ಲ ಅಂದರೂ ಸಹ ನೀವು ಫಸ್ಟ್ ನೀವು ಫ್ರೀಯಾಗಿ ಕನ್ನಡ ಟ್ರೈನಿಂಗ್ನ ತೊಗೊಂಡು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಜಾಯಿನ್ ಆಗ್ಬೋದು. ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ನಮ್ಮ ಥರ ಇರೋರು ಸುಮಾರು ಜನ ಇರ್ತಾರೆ. ಸೊ ನಾವು ಸ್ವಲ್ಪ ಓದಿರ್ತೀವಿ, ಆಚೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ, ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಆ ಥರ ಇರೋಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮು. ಆರಾಮಾಗಿ ನಾವು ನೋಡಿ, ನಾನು 20 ಹಾಕಿದ್ದೆ, ಇವಾಗ ನನಗೆ 40 ಆಗಿದೆ. ಸೊ ನಾನು ಇವಾಗ 28 ಡೇಸ್ಗೆ ನನಗೆ 20,000 ರೂಪಾಯಿನ ಅರ್ನಿಂಗ್ ಮಾಡಿದ್ದೀನಿ. ಸೊ ನನ್ನ ಕೆಳಗೆ ಒಂದು 4-5 ಜನಕ್ಕೆ ನಾನು ಅರ್ನಿಂಗ್ ಮಾಡೋ ಒಂದು ಇದನ್ನು ಸಹ ಕೊಟ್ಟಿದ್ದೀನಿ, ಅವ್ರಿಗೂ ಸಹ ನಾನು ಗೈಡೆನ್ಸ್ನ ಕೊಟ್ಟಿದ್ದೀನಿ. ಸೊ ಈ ಥರ ನೀವು ಮಾಡ್ಬೋದು, ಬೇರೆಯವ್ರಿಗೆ ನೀವು ಹೆಲ್ಪ್ ಕೂಡ ಮಾಡ್ಬೋದು. ಸೊ ನಿಮಗೆ ಈಸಿಯಾಗಿ, ನಿಮಗೆ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ ಕೂಡ ಸಿಗ್ತದೆ ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಅದಕ್ಕೆ ಅಂತ ನೀವೇನು ಟೈಮ್ ಕೊಡೋದೇನು ಬೇಕಾಗಿಲ್ಲ. ಜಸ್ಟ್ ಒಂದು ಗ್ರೂಪಲ್ಲಿ ಆ್ಯಡ್ ಆಗಿರ್ತೀರ, ಅಲ್ಲಿ ಲಿಂಕ್ ಬರ್ತಾ ಇರುತ್ತೆ. ನಮ್ಮ ಸರ್ ಎಲ್ಲ ನಿಮಗೆ ಹೆಲ್ಪ್ನ ಮಾಡಿಕೊಡ್ತಾರೆ. ನಿಮಗೆ ಆಗಲಿ, ನಿಮ್ಮ ಕಡೆ ಯಾರೇ ಬಂದರೂ ಸಹ ಹೆಲ್ಪ್ನ ಮಾಡ್ತಾರೆ. ನೀವೇ ಅವರಿಗೆ ಟ್ರೈನಿಂಗ್ ಕೊಡಬೇಕು, ಆ ರೀತಿ ಏನಿಲ್ಲ. ನಿಮ್ಗೆ ಏನು ಬೇಕು, ನೀವು ಯಾರಿಗೆ ಏನು ಹೇಳಬೇಕು ಅಷ್ಟು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ. ತುಂಬ ಈಸಿ ಇದೆ. ಸೊ ಈ ರೀತಿ ಬಂದುಬಿಡುತ್ತೆ. ಸೊ ಇಲ್ಲಿ ಈ ರೀತಿ ಬಂದಾಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಕಲೆಕ್ಷನ್ ಅಂತ ಇರುತ್ತೆ, ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ ನಿಮಗೆ ಸೇಲ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ವೆಯ್ಟ್ ಮಾಡಿ, ಸ್ವಲ್ಪ ನೆಟ್ಟು ಸ್ಲೋ ಇದ್ದಾಗ ಬೇಗ ವರ್ಕ್ ಆಗೋದಿಲ್ಲ. ನೋಡ್ಬೋದು, ಇವಾಗ ಇಲ್ಲಿ ಸೇಲ್ ಅಂತ ಬರ್ತಾ ಇದೆ. ಈ ಸೇಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇವತ್ತಿಂದು ಪ್ರಾಫಿಟ್ ಬಂದುಬಿಡುತ್ತೆ. ಇಲ್ಲಿ ಟುಡೇ ಅರ್ನಿಂಗ್ 0 ಕಾಣ್ತಿದೆ ಅಲ್ವಾ, ಇಲ್ಲಿಗೆ ಇವತ್ತಿಂದ ಅರ್ನಿಂಗ್ ಬಂದುಬಿಡುತ್ತೆ. ಈ ಥರ ಸೇಲ್ ಮಾಡಿದ್ರೆ ಜಸ್ಟ್ ಇಷ್ಟೇ ಕೆಲಸ, ಬೇರೆ ಏನು ಆ ಥರ ವರ್ಕ್ ಇರೋವಂಥ ಕೆಲಸನೇ ಅಲ್ಲ ಈ ಪ್ಲ್ಯಾಟ್ಫಾರ್ಮಲ್ಲಿ. ಈಸಿಯಾಗಿ ಜಸ್ಟ್ ಒಂದು 2 ಮಿನಿಟ್ಸ್ ಓಪನ್. ಇವಾಗ ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಟೈಮ್ ತೊಗೊಳ್ತಾ ಇದ್ದೆ ನಿಮಗೆ ಹೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಹಿಂಗೆ ಓಪನ್ ಮಾಡ್ಕೊಳ್ತೀರಾ, ಈ ಕೆಲಸ ಮಾಡಿ ಮುಗಿಸ್ಬಿಡ್ತೀರಾ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಿದ್ದೀನಿ ನೋಡಿ.
ಕ್ಲಿಕ್ ಮಾಡಿದೆ. ಇವಾಗ ಮತ್ತೆ ಇಲ್ಲಿ ಕಂಪ್ಲೀಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಾರಿ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನಮಗೆ ಟುಡೇ ಅರ್ನಿಂಗ್ ಬರುತ್ತೆ. ಸೊ ನೋಡ್ಬೋದು. ಮತ್ತೆ ನಾನು ಮೈಗೆ ಹೋಗ್ತಾ ಇದ್ದೀನಿ. ನೋಡಿ ನನಗೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 405 ಆಗಿದೆ. ನಾನಿಲ್ಲಿ ಇನ್ವೆಸ್ಟ್ ಮಾಡಿದಂಥ ಅಮೌಂಟ್ ಬಂದುಬಿಟ್ಟು $200ಗೆ ನನಗೆ $405 ಬಂದಿದೆ. ತುಂಬ ಖುಷಿಯಾಗಿದೆ ನಿಜವಾಗ್ಲೂ ನನಗೆ. ಈ 28 ದಿನದಲ್ಲಿ ನಾನು $20,000 ಅರ್ನ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಬೇರೆಗೆ ಆಚೆಗಡೆ ಹೋಗಿ ನಾನು ವರ್ಕ್ ಮಾಡೋದು ನನಗೆ ಇಷ್ಟೊಂದು ನನಗೆ ಅರ್ನಿಂಗ್ ಇಷ್ಟೊಂದು ನಾನು ಸಂಪಾದನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮಾರು ಕಡೆ ಇವತ್ತು ನಾವು ಸುಮಾರು ಜನ ನೀವು ನೋಡ್ಬೋದು, ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಅರ್ನಿಂಗ್ನ ಮಾಡ್ತಾಯಿದ್ದಾರೆ. ಅದು ತುಂಬಾ ಕಷ್ಟ ಇರುತ್ತೆ. ಬಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಏನೂ ಕೆಲಸ ಇಲ್ಲ, ಜಸ್ಟ್ ನಾವು ಟ್ರೇಡಿಂಗ್ ಮಾಡ್ಕೊಂಡು ಅರ್ನಿಂಗ್ನ ಮಾಡ್ತಾಯಿದ್ದೀವಿ. ಸೊ ನನಗೆ $405 ನನಗೆ ಬಂದಿದೆ $200ಗೆ. ಸೊ ನಮ್ಮ ಇಂಡಿಯಾ ಕರೆನ್ಸಿ ಬಂದುಬಿಟ್ಟು ಇದೊಂದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಮಗೆ 40,500 ಆಗುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಪ್ಲ್ಯಾಟ್ಫಾರ್ಮ್ ಪರಿಚಯ ಮಾಡಿಕೊಟ್ಟಂಥ ವೆಂಕಟೇಶ್ ಸರ್ಗೆ ನಾನು ತುಂಬ ಋಣಿಯಾಗಿರ್ತೀನಿ. ಯಾಕೆ ಅಂತಂದರೆ ನಮ್ಮಂಥವ್ರು ಆಚೆಗಡೆ ಹೋಗಿ ಕೆಲಸ ಮಾಡಿ ಇಷ್ಟೆಲ್ಲ ಅರ್ನ್ ಮಾಡೋದು ತುಂಬಾ ಕಷ್ಟ ಇತ್ತು. ಬಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಮಾಡೋ ಒಂದು ಅವಕಾಶವನ್ನು ನನಗೆ ಅವ್ರು ಕೊಟ್ಟಿದ್ದಾರೆ. ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗೆ ನನಗೆ ಟ್ರೈನಿಂಗ್ ಕೊಡ್ತಾರೆ. ನಾನು ಯಾವಾಗ ಬೇಕಾದರೂ ಕಾಲ್ ಮಾಡೋದು ಏನೇ ಒಂದು ಡೌಟ್ನ ಕೇಳಿದ್ರು ಸಹ ನನಗೆ ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಅವರಿರೋದು ಬ್ಯಾಂಗ್ಳೂರಲ್ಲಿ, ಮಾಲೂರು. ಸೊ ನಮಗೆ ಅಷ್ಟೊಂದು ಪರಿಚಯ ಇಲ್ಲ ಅಂದರೂ ನಮಗೆ ಇಷ್ಟೆಲ್ಲ ನಮಗೆ ಹೆಲ್ಪ್ನ ಮಾಡಿಕೊಡ್ತಾರೆ. ನೀವು ಯಾರೇ ಇಲ್ಲಿ ಜಾಯಿನ್ ಆದರೂ ನಿಮಗೂ ಸಹ ಈ ರೀತಿಯಾಗಲಿ ನಮ್ಗೆ ಸಪೋರ್ಟ್ ಆಗಲಿ ಸಿಗುತ್ತೆ. ಸೊ ದಯವಿಟ್ಟು ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇವಾಗ ಭಯ ಇದೆಯಾ, ನೀವು ಹಾಕಿರೋ ಅಮೌಂಟ್ನ ನೀವು ತೊಗೊಂಡು ಆರಾಮಾಗಿ ಟ್ರೇಡಿಂಗ್ ಮಾಡಿಕೊಂಡು ಅರ್ನಿಂಗ್ ಮಾಡಿ. ನಿಜವಾಗ್ಲೂ ಇವತ್ತು ನಾವು ಯಾರ ಹತ್ರನೂ ಕೈ ಚಾಚಿ ಇವಾಗ ಏನಾದರೂ ಕೇಳಬೇಕು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಯಾಕೆಂದರೆ ಅವರು ಒಂದು ಕಷ್ಟಪಟ್ಟು ಅವರು ಸಂಪಾದನೆ ಮಾಡಿರ್ತಾರೆ. ನಾವು ಹೆಂಗೆ ಬೇಕಂಗೆ ಖರ್ಚು ಮಾಡ್ಸೋಕ್ಕಾಗಲ್ಲ. ನಮ್ಮ ಮಕ್ಳಿಗೆ ಏನಾರ ಬೇಕು ಅಂದಾಗ ನಾವು ಅವ್ರನ್ನೇ ಕೇಳಬೇಕಾಗುತ್ತೆ. ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕಂದ್ರೆ ನಮಗೂ ಬೇಜಾರಾಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ನಾವೊಂದು ನಾವು ಇಲ್ಲಿ ಒಂದು ಅರ್ನಿಂಗ್ ಮಾಡ್ತಿದ್ದೀವಿ ಅಂತಂದರೆ ನಮಗೇನಾದರೂ ಬೇಕು ಅಂದರೂ ನಾವು ತೊಗೋಬೋದು. ಹಾಗೆ ನಮ್ಮ ಮಕ್ಳಿಗೆ ಏನಾದರೂ ಬೇಕು ಅಂದರೆ ನಾವು ಕೊಡಿಸ್ಬೋದು. ಸೊ ನಮ್ಮ ಅಪ್ಪ ಅಮ್ಮಗೆ ಏನಾದರೂ ಕೊಡಿಸ್ಬೇಕು ಅಂದರೆ ನಮ್ಮ ಹಸ್ಬೆಂಡ್ನೇ ಕೇಳಬೇಕಾಗುತ್ತೆ. ಬಟ್ ಇವತ್ತು ನಮಗೆ ಅವ್ರಿಗೇನಾದ್ರು ಒಂದು ಕೊಡಿಸ್ಬೇಕಂತಂದರೆ ಇವತ್ತು ನಾವೇ ಈ ಥರ ಒಂದು ಅರ್ನಿಂಗ್ ಮಾಡಿದಾಗ ನಾವು ಒಂದು ಖುಷಿಯಿಂದ ನಾವು ಅವರಿಗೆ ಕೊಡಿಸ್ಬೋದು. ಇವಾಗ ಬಿಫೋರ್ ಮ್ಯಾರೇಜ್ ನಮಗೆ ಅಮೌಂಟ್ ಕೊಡ್ತಾ ಇರ್ತಾರೆ ಅಪ್ಪ ಅಮ್ಮ. ಇಲ್ಲಾಂದರೆ ಏನೋ ಒಂದು ಕೆಲಸ ಮಾಡಿ ಆದರೂ ನಾವು ಕೆಲ್ಸಕ್ಕೆ ಹೋಗಿ ಆದರೂ ನಾವು ಸಂಪಾದನೆ ಮಾಡ್ತಾಯಿದ್ವಿ. ಬಟ್ ಮದುವೆ ಆದಮೇಲೆ ಯಾಕೆಂದರೆ ನಾನು ಬಿಫೋರ್ ಮ್ಯಾರೇಜ್ 6 ಇಯರ್ಸ್ ನಾನು ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಾಯಿದ್ದೆ. ಬಟ್ ನಾನು ಅವಾಗ ಸುಮಾರು ನಾನು ಯಾವುದೇ ಥರ ಅಮೌಂಟ್ನ ಕೂಡಿಟ್ಟಿಲ್ಲ. ಹಿಂಗೆ ಶಾಪಿಂಗ್ ಅದಕ್ಕೆ ಇದಕ್ಕೆ ಅಂತೆಲ್ಲ ಖರ್ಚು ಮಾಡ್ತಾಯಿದ್ದೆ. ಬಟ್ ಇವತ್ತು ನನಗೆ ದುಡ್ಡಿನ ಬೆಲೆ ಗೊತ್ತಾಗ್ತಿದೆ. ಸೊ ಅದಕ್ಕಂತ ಹೇಳ್ಬಿಟ್ಟು ಸುಮಾರು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಅಮೌಂಟ್ನ ಕಳ್ಕೊಂಡಿದ್ದೀನಿ, ಸುಮಾರು ಪ್ಲ್ಯಾಟ್ಫಾರ್ಮ್ ವರ್ಕ್ ಮಾಡಿದ್ದೀನಿ, ಗೊತ್ತಿದೆ. ಬಟ್ ಈ ಥರ ಪ್ಲ್ಯಾಟ್ಫಾರ್ಮ್ ನನಗೆ ಯಾವುದೂ ಸಹ ನನಗೆ ಸಿಕ್ಕಿರಲಿಲ್ಲ. ಸೊ ನಮಗೆ ಈ ಪ್ಲ್ಯಾಟ್ಫಾರ್ಮು ಆಲ್ರೆಡಿ 3-4 ಇಯರ್ಸಿಂದ ಇದೆ. ಬಟ್ ನಮಗೆ ಪರಿಚಯ ಆಗಿರೋದು ಇವಾಗ ಇದು. ಸೊ ಹಾಗೆ ನಿಮಗೂ ಇದು ಪರಿಚಯ ಆಗಿದೆ ಅಂತಂದರೆ ಸೊ ಇವಾಗಾದ್ರೂ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಜಾಯ್ನ್ ಆಗಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಮೋಸ ಅಂತೂ ಆಗೋದಿಲ್ಲ ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಕಾಲ್ ಮಾಡಿ ನಂಬರ್ ಕೊಟ್ಟಿದ್ದೀನಿ, ತಿಳ್ಕೊಂಡು ಜಾಯಿನ್ ಆಗಿ. ಬೇರೆಯವ್ರಿಗೂ ಸಹ ಹೇಳಿ. ಒಂದು ಚಿಕ್ಕದಾಗಿ ಏನಾದರೂ ಒಂದು ಹೆಲ್ಪ್ ಆಗುತ್ತೆ. ಒಂದು ದೊಡ್ಡ ಮಟ್ಟದ ಸಹ ನಾವು ಇಲ್ಲಿ ಅರ್ನಿಂಗ್ನ ಮಾಡ್ಬೋದು. ಒಂದು ಚಿಕ್ಕ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿ ನಮ್ಮ ವಾಪಸ್ ತೊಗೊಂಡು ಒಂದು ದೊಡ್ಡ ಮಟ್ಟದಲ್ಲೂ ನಾವು ಅರ್ನಿಂಗ್ನ ಮಾಡ್ಬೋದು. ತಾಳ್ಮೆ ಇರಬೇಕು. ಒಂದು ರಿಸ್ಕ್ ತೊಗೊಳ್ಳೇಬೇಕಾಗುತ್ತೆ ಲೈಫಲ್ಲಿ. ರಿಸ್ಕ್ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಎಷ್ಟೋ ಜನ ಲಕ್ಷಾಂತರ ರೂಪಾಯಿನೆಲ್ಲ ಹಾಕಿ ಎಲ್ಲ ಕಳ್ಕೊಂಡು ಕೂತಿರ್ತಾರೆ. ಇವತ್ತು ಅಮೌಂಟ್ನ ಕಳ್ಕೊಂಡು ಅವರು ಹಾಕಿರೋಂಥ ಬಂಡವಾಳ ಸಹ ಅವರು ತೊಗೊಳಕ್ಕಾಗಿರಲ್ಲ. ಬಟ್ ನಮಗೆ ಇಲ್ಲಿ ಜಸ್ಟ್ ಒಂದು $10,000 ನಮಗೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಜಾಯಿನ್ ಆಗಿ. ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಆಗೋದಿಲ್ಲ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಎಲ್ರಿಗೂ